ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ನಿಕ್ಕಿಯಾಗಿಬಿಡ್ತಾ ದೊಡ್ಡ ಮಟ್ಟದ ಕೆಲ ಬೆಳವಣಿಗೆಗಳಾಗ್ತಿದ್ದಾವೆ. ಅಲ್ಲಿನ ಸಿಟ್ಟಿಂಗ್ ಎಂಪಿ ಅವರೇ ಸ್ವತಃ ವಕಾಲತ್ತು ವಹಿಸುತ್ತಿದ್ದಾರೆ. ದೊಡ್ಡ ಮಟ್ಟದ ಕಸರತ್ತಾಗ್ತಿದೆ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಸ್ಪರ್ಧೆಗೆ ಟಿಕೆಟ್ ಕೊಡಿಸೋದಕ್ಕೆ. ಜಿಎಸ್ ಬಸವರಾಜು ಅವರು ಯಡಿಯೂರಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟರು. ಈಗ ಸಿಟ್ಟಿಂಗ್ ಎಂಪಿ 13,500 ಮತಗಳ ಅಂತರದಲ್ಲಿ ದೇವೇಗೌಡರನ್ನ ಮಣಿಸಿ ಗೆದ್ದವರು. ಕಳೆದ ಬಾರಿಯ ದೋಸ್ತಿ ಪಾಳೆಯದ ಅಭ್ಯರ್ಥಿ ದೇವೇಗೌಡರಾಗಿದ್ದರು ತುಮಕೂರಲ್ಲಿ. ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ತುಮಕೂರು ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗದ ಯಡಿಯೂರಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಸವರಾಜು ಅವರು. ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋ ಚಾನ್ಸ್ ಹೆಚ್ಚು ಹೊಂದಿದ್ದಾರೆ. ಇನ್ನು ಜೆಸಿ ಮಾಧುಸ್ವಾಮಿ ಮಾಜಿ ಸಚಿವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರೂ ಲೋಕಲ್ ಲೀಡರ್ಸ್ನ ಗೆಲ್ಲಿಸಬೇಕು ಅಂತೆಲ್ಲ ಮಾತಾಡಿದ್ರು ಮೊನ್ನೆ. ಸೊ ಅವರು ಟಿಕೆಟ್ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭ ಬಸವರಾಜು ಅವರು ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡೋದು ಸೂಕ್ತ ಅಂದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ತುಮಕೂರು ಪ್ರತಿನಿಧಿ ಹರಿಶ್ಚಂದ್ರ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇದು ಒಂದು ರೀತಿ ಗುಪ್ತಗಾಮಿನಿ ಅಂತಿತ್ತು. ಸೋಮಣ್ಣ ಅವರು ಫೀಲ್ಡ್ ನ ಸೆಟ್ ಮಾಡ್ತಾ ಇದ್ರು. ಆದರೆ ಸ್ವತಃ ಸಿಟ್ಟಿಂಗ್ ಎಂಪಿ ಅವರೇ ಇವರ ಬೆನ್ನಿಗೆ ನಿಲ್ತಿದ್ದಾರೆ ಅಂತಂದ್ರೆ ಅಂಥ ಬಾಂಡಿಂಗ್ ಏನು? ಮಾಧುಸ್ವಾಮಿ ಅವರಿಗೂ ಬಸವರಾಜು ಅವರಿಗೂ ಮುಂಚೆಯಿಂದ ಆಗ್ತಿರ್ಲಿಲ್ವಾ? ಏನಿದೆ ಇದರ ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್? ಹರಿಶ್ಚಂದ್ರ, ಅದಕ್ಕೆ ಏನು ತುಮಕೂರು ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಪೈಪೋಟಿ ಕಂಡು ಬರ್ತಾ ಇರುವಂತದ್ದು. ಅದರಲ್ಲಿಯೂ ಕೂಡ ಮಾಜಿ ಸಚಿವರಾಗಿರುವಂತಹ ಮಾಧುಸ್ವಾಮಿ ಮತ್ತು ಸೋಮಣ್ಣ ನಡುವೆ ನೇರ ಫೈಟ್ ಇದೀಗ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಏನು ಸೋಮಣ್ಣ ಅವರು ಒಂದ್ ಕಡೆ ಏನು ತೆರೆಮರೆಯಲ್ಲಿ ಏನು ತುಮಕೂರು ಲೋಕಸಭಾ ಟಿಕೆಟ್ ಅನ್ನ ಪಡೆಯೋಕೆ ಕಸರತ್ತು ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಸಚಿವ ಮಾಧುಸ್ವಾಮಿ ಅವರು ತಾನು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಇಬ್ಬರ ನಡುವೆ ಏನು ಪೈಪೋಟಿ ಶುರುವಾಗಿತ್ತು. ಇದೀಗ ಏನು ಜಿಎಸ್ ಬಸವರಾಜು ಅವರು ಸೋಮಣ್ಣ ಅವರನ್ನ ದೆಹಲಿಯಲ್ಲಿಯೂ ಕೂಡ ಸಾಕಷ್ಟು ವರಿಷ್ಠರ ಏನು ರಾಷ್ಟ್ರೀಯ ಮಟ್ಟದ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಅಲ್ಲಿಂದ ಬಂದ ನಂತರ ಕೂಡ ತುಮಕೂರಿನಲ್ಲಿಯೂ ಕೂಡ ಸಾಕಷ್ಟು ಏನು ನಾಯಕರ ಮನೆಗೆ ಕರೆದುಕೊಂಡು ಹೋಗಿ ಅವರನ್ನ ಭೇಟಿ ಮಾಡಿಸುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಏನು ಜಿಎಸ್ ಬಸವರಾಜ್ ಅವರು ರಾಜ್ಯ ಮಟ್ಟದ ನಾಯಕರನ್ನ ಕೂಡ ಭೇಟಿ ಮಾಡಿ ಏನು ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಹೇರುವಂತ ಕೆಲಸವನ್ನ ಕೂಡ ಈಗ ಜಿಎಸ್ ಬಸವರಾಜ್ ಅವರು ಮಾಡ್ತಾ ಇರುವಂತದ್ದು ನೀವು ನೋಡ್ಬೋದು. ಯಾಕಂದ್ರೆ ಈಗ ಏನು ಶಿವಮೊಗ್ಗದಲ್ಲಿರುವಂತಹ ಬಿಜೆಪಿಯ ಏನು ಹಿರಿಯ ನಾಯಕರಾಗಿದ್ದ ಯಡಿಯೂರಪ್ಪ ಅವರ ಮನೆಗೆ ಭೇಟಿಯನ್ನ ನೀಡಿ ಏನು ಏನು ಸೋಮಣ್ಣ ಅವರ ಪರ ಬ್ಯಾಟಿಂಗ್ ಬೀಸುವಂತಹ ಕೆಲಸವನ್ನ ಜಿಎಸ್ ಬಸವರಾಜ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಗ್ರೌಂಡ್ ರಿಪೋರ್ಟ್ ಅನ್ನ ತಿಳಿಸುವಂತ ಕೆಲಸವನ್ನ ಯಡಿಯೂರಪ್ಪ ಅವರಿಗೆ ಜಿಎಸ್ ಬಸವರಾಜು ಮಾಡಿರುವಂತದ್ದು. ಇಲ್ಲಿ ಏನು ಲಿಂಗಾಯತ ಸಮುದಾಯದ ಮತಗಳು ಇರೋದ್ರಿಂದಾಗಿ ಸೋಮಣ್ಣ ಅವರ ಪರವ ಕೂಡ ಸಾಕಷ್ಟು ಒಲವು ಇಲ್ಲಿನ ಮತದಾರರಿಗಿದೆ. ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ರೆ ಇಲ್ಲಿ ಗೆಲುವು ಸುಲಭವಾಗುತ್ತೆ ಅನ್ನುವಂತ ಏನು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಜಿಎಸ್ ಬಸವರಾಜ್ ಅವರು ಯಡಿಯೂರಪ್ಪ ಅವರಿಗೆ ಮಾಡಿರುವಂತದ್ದು. ಅದೇ ರೀತಿಯಾಗಿ ಏನು ಮಾಧುಸ್ವಾಮಿ ಅವರ ಮೇಲೆ ಜಿಎಸ್ ಬಸವರಾಜ್ಗೆ ಒಂದು ರೀತಿಯಂತ ಅಸಮಾಧಾನ ಮೊದಲಿಂದ ಕೂಡ ಇದೆ. ಏನು ಮಾಧುಸ್ವಾಮಿ ಅವರು ಸಚಿವರಾದಂತಹ ಸಂದರ್ಭದಲ್ಲಿ ತಮ್ಮನ್ನ ಕಚೇರಿ ಬಳಿ ಸಾಕಷ್ಟು ಸಮಯ ಕಾಯ್ತಿದ್ರು. ತಮಗೆ ಏನು ಅಗೌರವ ತೋರಿಸುವಂತೆ ನಡ್ಕೊಂಡಿದ್ವು ಅನ್ನುವಂತ ಒಂದೇ ಒಂದು ಕಾರಣದಿಂದಾಗಿ ಏನು ಮಾಧುಸ್ವಾಮಿ ಅವರ ವಿರುದ್ಧ ಜಿಎಸ್ ಬಸವರಾಜ್ ಅವರು ಏನು ಅಸಮಾಧಾನವನ್ನು ಹೊಂದಿದ್ದಾರೆ. ಇದೇ ಕಾರಣದಿಂದಾಗಿಯೇ ಈಗ ಏನು ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ರೆ ನಾನಂತೂ ಅವರಿಗೆ ಸಪೋರ್ಟ್ ಮಾಡಲ್ಲ ಅನ್ನುವಂತ ಮಾತನ್ನ ಕೂಡ ಬಹಿರಂಗವಾಗಿಯೇ ಜಿಎಸ್ ಬಸವರಾಜ್ ಅವರು ಹೇಳಿದ್ದಾರೆ. ಜೊತೆಗೆ ಸೋಮಣ್ಣ ಪರವಾಗಿ ಖಡಕ್ ಆಗಿ ನಿಂತು ಅವರಿಗೆ ಟಿಕೆಟ್ ಕೊಡಿಸುವ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು. ಹರಿಶ್ಚಂದ್ರ ನಾಯಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.